ಹಾಯ್ ಸ್ಟೂಡೆಂಟ್ಸ್, ನನ್ನ ಹೆಸರು ರಮೇಶ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನಾನು IT ನಾನ್ IT ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಇವಾಗ ಏನು ಮಾಡಿದ್ದೀನಿ, ಹೊಸದಾಗಿ ಯೂಟ್ಯೂಬ್ ಚಾನಲ್ನು ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ ಅನ್ನೋರಿಗೆ ಒಂದು ಕೋರ್ಸ್ನ ಬಿಡ್ತಾ ಇದ್ದೀನಿ. ಅದು ಫ್ರೀ ಆಗಿ. ಪ್ರತಿಯೊಂದು ಕೋರ್ಸು ಡೈಲಿ ಅವರೆಲ್ಲ ವೀಕ್ಲಿ 1 or 2 ವಿಡಿಯೋಸ್ ಇರ್ತವೆ. ಸೊ ಅದರಿಂದ ಫಸ್ಟ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ಥರ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ನೋಡೋಣ ಏನಿದೆ ಅಂದರೆ, ಫಸ್ಟ್ ನೀವು ವೆಲ್ಕಮ್ ಮಾಡ್ತೀನಿ. ಯಾಕಂದರೆ ಫಸ್ಟ್ ಯೂಟ್ಯೂಬ್ ಕ್ರಿಯೇಟರ್ಗೆ ಅಥವಾ ಕಂಟೆಂಟ್ ಕ್ರಿಯೇಷನ್ಗೆ ಫಸ್ಟ್ ವಿಡಿಯೋ ಇದೆ ಹೌದಾ. ಸೊ ನಾನ್ IT ಗೌರ್ಮೆಂಟು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಆದರೆ ನಾನು ಚಾನಲ್ನಲ್ಲಿ ನೀವು ಯೂಟ್ಯೂಬಲ್ಲಿ ಗ್ರೋ ಆಗಬೇಕು, ಕಂಟೆಂಟ್ ಕ್ರಿಯೇಟರ್ ಆಗಿ ಗ್ರೋ ಆಗಬೇಕಂತ ಮಾಡ್ತಾ ಇರೋದು ಫಸ್ಟ್ ವಿಡಿಯೋ. ಸೊ ಅದರಿಂದ ವೆಲ್ಕಮ್ ಮಾಡ್ತೀನಿ. ಯಾರಿಗೆ ಇಷ್ಟ ಇದೆ ಅದು ಫಸ್ಟ್ ನಾನು ಮಾಡಬೇಕಂತ ಮನಸ್ಸು ಬಂದಿದೆಯಲ್ಲ ಅದು ಗ್ರೇಟ್. ಯಾಕಂದರೆ ಸೊ ಅಷ್ಟು ಈಸಿ ಅಲ್ಲ ಕಂಟೆಂಟ್ ಕ್ರಿಯೇಟರ್ ಆಗೋದು ಹೌದಾ. ಸೊ ಅನ್ಕೋತೀವಿ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತೇಳಿ, ಆದರೆ ಮಾಡೋಕ್ಕಾಗಲ್ಲ. ಸೊ ಕ್ಯಾಮ್ರಾ ಮುಂದೆ ಮಾತಾಡೋದಿದೆಲ್ಲ ಅಷ್ಟು ಈಸಿ ಇರಲ್ಲ. ಸೊ ಕಷ್ಟ ಇದೆ. ನೀವು ಸ್ಟಾರ್ಟಿಂಗ್ ನಾನೇ ವಿಡಿಯೋಸ್ ಮಾಡುವಾಗ ನಂದು ಫಸ್ಟ್ ಕಂಟೆಂಟ್ ಮಾಡ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ಲಿ ಒಂದು ವಿಡಿಯೋ ಮಾಡಲಿಕ್ಕೆ ನಾನು ಮಿನಿಮಮ್ 10 ಟೈಮ್ ಪ್ರಾಕ್ಟೀಸ್ ಮಾಡಿದ್ದೆ. ಪರ್ಫೆಕ್ಟಾಗಿ ಬರಲ್ಲ ಸ್ಟಾರ್ಟಿಂಗು. ಕ್ಯಾಮ್ರಾ ಮುಂದೆ ಮಾತಾಡೋದು ಅಷ್ಟು ಈಸಿ ಅಲ್ಲ. ನಾವು ಫ್ರೆಂಡ್ಸ್ ಹತ್ರ ಮಾತಾಡ್ತೀವಲ್ಲ ಆ ಥರ ಅಲ್ಲ ಅದು. ಸೊ ನೀವು ಬೇಕಾದ್ರೆ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಹಾಗೆ ಇರುತ್ತೆ ಅದು. ನೀವು ಮಿರರ್ ಮುಂದಿತ್ತು ಪ್ರಾಕ್ಟೀಸ್ ಮಾಡಿ, ಒಂದು 10 ಟೈಮ್ಸ್ ಪ್ರಾಕ್ಟೀಸ್ ಮಾಡೋದು ಗೊತ್ತಾಗುತ್ತೆ. ಅಥವಾ ಕ್ಯಾಮ್ರಾ ಮುಂದೆ ನೀವು ಅಪ್ಲೋಡ್ ಮಾಡೋಕೆ ಹೋಗಬೇಡಿ. ಒಂದು 10 to 20 ಟೈಮ್ಸ್ ನೀವು ಅಪ್ಲೋಡ್ ಮಾಡಿ ವಿಡಿಯೋನ ರೆಕಾರ್ಡ್ ಮಾಡಿ ಫಸ್ಟ್ ಪ್ರತಿ ವಿಡಿಯೋನು ನೋಡ್ತಾ ಹೋಗಿ. ಸೊ ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಮಾಡಿದ್ರಲ್ಲ ಆ ಮಿಸ್ಟೇಕ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡುವಾಗ ತಿದ್ದುಕೊಳ್ಳಿ. ಆಟೋಮೆಟಿಕ್ ಏನಾಗುತ್ತೆ, ಒಂದು ಆಫ್ಟರ್ 10 to 20 ವಿಡಿಯೋಸು 100% ನಿಮ್ಮದು ಒಂದು ಪರ್ಫೆಕ್ಟ್ ವಿಡಿಯೋ ಅಂತ ಬರುತ್ತೆ. ಆವಾಗ ಅದನ್ನು ಅಪ್ಲೋಡ್ ಮಾಡಿ 100%. ಅವಾಗ ನಿಮ್ಗೆ ಅನಿಸುತ್ತೆ ಈ ವಿಡಿಯೋ ನೋಡಿದ್ರೆ ನೋಡ್ಬೋದಪ್ಪ, ಯಾವ್ದು ಇದ್ರಲ್ಲಿ ಏನೂ ಮಿಸ್ಟೇಕ್ಸ್ ಇಲ್ಲ ಅಂತ ಅನ್ಸುತ್ತಲ್ವ. ಆ ವಿಡಿಯೋ ಅಷ್ಟು ವಿಡಿಯೋ ಮಾಡಿದಾಗ ಆ ವಿಡಿಯೋನ ನೀವು ಅಪ್ಲೋಡ್ ಮಾಡಿ 100% ಅದು ಕ್ಲಿಕ್ ಆಗೇ ಆಗುತ್ತೆ. ಸೊ ಫಸ್ಟು ಏನೇನು ಮಾಡ್ಬೇಕಪ್ಪ ಅಂದರೆ, ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ ಅಂದರೆ ಸೊ ನಿಮಗೆ ಫ್ರೀ ಕೋರ್ಸಸ್ ವಿಲ್ ಬಿ ಲರ್ನ್ ಹೌದಾ. ಸೊ ಇಲ್ಲೊಂದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೊ ಏನಪ್ಪ, ವೇ ಟು ಲರ್ನ್ ಆಸ್ ಎ ಕಂಟೆಂಟ್ ಕ್ರಿಯೇಟರ್. ಎಷ್ಟು ವೇಸ್ ಇದಾವಪ್ಪ ಕಂಟೆಂಟ್ ಕ್ರಿಯೇಟರ್ಗೆ ಅರ್ನ್ ಮಾಡಲಿಕ್ಕೆ? ಎಷ್ಟು ವೇಸ್ ಇದಾವೆ ದುಡ್ಡನ್ನ ಅರ್ನ್ ಮಾಡಲಿಕ್ಕೆ? ಹೌ ಮಚ್ ವಿಲ್ ಪೇ ಯುವರ್ ವಿಡಿಯೋಸ್ ಇನ್ ಈ ಸೋಷಿಯಲ್ ಮೀಡಿಯಾ? ಒಂದೊಂದು ಸೋಷಿಯಲ್ ಮೀಡಿಯಾ ಡಿಫ್ರೆಂಟ್ ಅಮೌಂಟ್ ಪೇ ಮಾಡ್ತವೆ. ಅದರಿಂದ ಯಾವ ಪ್ಲಾಟ್ಫಾರ್ಮಲ್ಲಿ ಎಷ್ಟೆಷ್ಟು ದುಡ್ಡು ಕೊಡ್ತಾರೆ, ಎಷ್ಟೆಷ್ಟು ಅರ್ನ್ ಮಾಡಬಹುದು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಹೌದಾ. ವಾಟ್ ಈಸ್ ಅ ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂದ್ರೆ ಏನು, ಅದು ಯಾವ ಥರ ಇರುತ್ತೆ ಹೌದಾ. ಸೊ ನೆಕ್ಸ್ಟ್, ಬೆಸ್ಟ್ ಟೈಮ್ ಟು ಪೋಸ್ಟ್ ವಿಡಿಯೋಸ್. ನಿಮ್ದು ವಿಡಿಯೋನ ಪೋಸ್ಟ್ ಮಾಡಲಿಕ್ಕೆ ಯಾವುದು ಬೆಸ್ಟ್ ಟೈಮು ಹೌದಾ. ವಿಡಿಯೋನ ಮಾಡ್ತೀರಾ, ಅದನ್ನ ಪೋಸ್ಟ್ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿರಲ್ಲ. ಅದರಿಂದ ಅದನ್ನು ಪೋಸ್ಟ್ ಮಾಡಲಿಕ್ಕೆ ಯಾವ್ದು ಬೆಸ್ಟ್ ಟೈಮು. ಸೊ ನೆಕ್ಸ್ಟ್, ಹಿಂಟ್ಸ್ ಫಾರ್ ಲಾಂಗ್ ವಿಡಿಯೋಸ್ ಆ್ಯಂಡ್ ಶಾರ್ಟ್ ವಿಡಿಯೋಸ್ ಹೌದಾ. ನೆಕ್ಸ್ಟ್ ಏನು ಕಲಿತೀರಾ, ಹಿಂಟ್ಸ್ ಫಾರ್ ಲಾಂಗ್ ವಿಡಿಯೋಸ್ ಆ್ಯಂಡ್ ಶಾರ್ಟ್ ವಿಡಿಯೋಸ್. ಈ ಕೋರ್ಸಲ್ಲಿ ಕಲಿಯೋದಂತ ಟಾಪಿಕ್ಸ್ ಇವು. ಏನೇನು ಕಲಿತೀರಾ ಅಂತೇಳಿ, ಹೌ ಟು ಗ್ರೋ ಯುವರ್ ಅಕೌಂಟ್. ನೀವು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಕೌಂಟ್ನ ಯಾವ ಥರ ಗ್ರೋ ಮಾಡಬಹುದು. ಸೊ ನೆಕ್ಸ್ಟ್, ಟೈಟಲ್, ಹ್ಯಾಶ್ಟ್ಯಾಗು, ಥಂಬ್ನೇಲ್, ಸಾಫ್ಟ್ವೇರ್ ಫಾರ್ ವಿಡಿಯೋ ಎಡಿಟಿಂಗ್ ಹೌದಾ. ಸೊ ಹ್ಯಾಶ್ಟ್ಯಾಗ್ ಅಂದ್ರೆ ಏನು, ಟೈಟಲ್ ಅಂದ್ರೆ ಏನು, ಆ್ಯಂಡ್ ಸಾಫ್ಟ್ವೇರ್ ಫಾರ್ ವಿಡಿಯೋ ಎಡಿಟಿಂಗ್ಗೆ ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ಬೋದು ಅಂತ. ಸೊ ಕಾಮನ್ ಆಗಿ ನೀವು ಮೊಬೈಲಲ್ಲೇ ವಿಡಿಯೋ ಎಡಿಟಿಂಗ್ ಮಾಡ್ಕೋಬಹುದು. ಆ್ಯಂಡ್ ಅದರಲ್ಲಿ ಬೇಕಾದ್ರೆ ಎಕ್ಸ್ಟರ್ನಲ್ ಸಾಫ್ಟ್ವೇರ್ ಅಂತ ಬಂದರೆ ಯಾವುದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್, ಹೌ ಟು ಕಂಪ್ಲೀಟ್ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಇನ್ ಯೂಟ್ಯೂಬ್ ಹೌದಾ. ಸೊ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ಸ್ ಯಾವ ಥರ ಕಂಪ್ಲೀಟ್ ಮಾಡಬೇಕು ಅದು ಕೂಡ ಹೇಳ್ಕೊಡ್ತೀನಿ ಹೌದಾ. ಸೊ ಈಸಿ ಇದೆ. ಸೊ ತುಂಬ ನೀವೇನು ಮಾಡ್ತೀರಾ, ಸೊ ಆಗಲ್ಲ ನಮ್ಮ ಕೈಲಿ ಆಗಲ್ಲ ಅನ್ಕೊಂಡು ಬಿಟ್ಬಿಡ್ತೀರಾ. ಒಂದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಮಾಡೋರು ನಂದೇ ಹೇಳ್ರಿ 2021 ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಅವಾಗ ಅಷ್ಟು ಮಾಡ್ತಿದ್ದೆ, ಜನ ನೋಡ್ತಿರ್ಲಿಲ್ಲ ಅನ್ಕೊಂಡು ಸುಮ್ಮನೆ ಬಿಟ್ಬಿಡ್ತಿದ್ದೆ ಹೌದಾ. ಸೊ ಅದು ಏನಾಗುತ್ತೆ, ನೋಡಲ್ಲ ಅನ್ಕೊಂಡು ನಾವೇನು ಅನ್ಕೋತೀವಿ, ನೋಡಲ್ಲ. ಇವನ್ ನಮ್ಮ ಮನೆಯವರೇ ಯಾರು ನೋಡಲ್ಲ, ಇನ್ನು ಹೊರಗಡೆದವ್ರು ಹೆಂಗೆ ನೋಡ್ತಾರೆ ಅಂತ ನೀವು ಅನ್ಕೋತೀರಾ. ಸೊ 100% ಹೇಳ್ತೀನಿ, ನಮ್ಮ ವಿಡಿಯೋಸ್ ನೋಡೋದು ನಮ್ಮ ಮನೆಯವರು ಯಾರು ನೋಡಲ್ಲ, ಅಥವಾ ನಿಮ್ಮ ರಿಲೇಟಿವ್ಸ್ ಯಾರು ನೋಡಲ್ಲ, ನಿಮ್ಮ ಫ್ರೆಂಡ್ಸ್ ಯಾರು ನೋಡಲ್ಲ. ನೋಡೋರೆ ಬೇರೆದವರು. ಆ್ಯಂಡ್ ಸಪೋರ್ಟ್ ಮಾಡೋದು ಕೂಡ ಬೇರೆಯವರೇ. ಮನೆಯವ್ರು ಯಾರು ಸಪೋರ್ಟ್ ಮಾಡಲ್ಲ, ಆ್ಯಂಡ್ ಗೊತ್ತಿರೋರು ಯಾರು ಸಪೋರ್ಟ್ ಮಾಡಲ್ಲ. ಅವ್ರು ನೋಡೋದಿಲ್ಲ. ನಿಮ್ಮ ವಿಡಿಯೋ ಬಂದರೆ ಸ್ಕಿಪ್ ಮಾಡಿಬಿಡ್ತಾರೆ. ಎಲ್ಲೋ 10%, 100ಕ್ಕೆ ಒಂದು 10 ಜನ ನೋಡ್ತಿರ್ತಾರೆ ನಿಮ್ಮ ವಿಡಿಯೋಸು. ಉಳಿದವರೆಲ್ಲ ನಿಮ್ಮ ರಿಲೇಷನಲ್ಲಾಗಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಯಾರು ನೋಡಲ್ಲ. ಸೊ ಆಸ್ ಅ ಕಂಟೆಂಟ್ ಕ್ರಿಯೇಟರ್ ಯು ಹ್ಯಾವ್ ಡಿಫ್ರೆಂಟ್ ವೇಸ್ ಟು ಅರ್ನ್ ಮನಿ ಹೌದಾ. ನೀವು ಕಂಟೆಂಟ್ ಕ್ರಿಯೇಟರ್ ಆಗಿ ಡಿಫ್ರೆಂಟ್ ವೇ ಒಳಗೆ ನೀವು ಅರ್ನ್ ಮಾಡ್ಬೋದು. ಅದು ನೀವು ಜಾಬ್ಗೆ ಹೋದ್ರೆ ಒಂದೇ ವೇ ಹೌದಾ. ಸೊ ಅಲ್ಲಿ ಜಾಬ್ ಮಾಡ್ತಾರೆ ಅಲ್ಲಷ್ಟೇ ಅರ್ನ್ ಮಾಡ್ತೀರಾ. ಅದು ನೀವು ಕಂಟೆಂಟ್ ಕ್ರಿಯೇಟರ್ ಆದರೆ ಡಿಫ್ರೆಂಟ್ ವೇಸ್ ಅರ್ನ್ ಮಾಡಲಿಕ್ಕೆ. ಸೊ ಏನೇನಪ್ಪ ಅಂದರೆ, ನೀವು ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು, ಆ್ಯಂಡ್ ಇನ್ಸ್ಟಾಗ್ರಾಮಿಂದ ಅರ್ನ್ ಮಾಡ್ಬೋದು, ಫೇಸ್ಬುಕ್ನಿಂದ ಅರ್ನ್ ಮಾಡ್ಬೋದು. ಇದಲ್ಲದೆ ಪ್ಲಸ್ ಬ್ರ್ಯಾಂಡ್ ಕೊಲಾಬ್ರೇಷನ್, ಅಫಿಲಿಯೇಟ್ ಮಾರ್ಕೆಟಿಂಗು, ಸರ್ವಿಸ್ ರಿಲೇಟೆಡ್ ಮಾರ್ಕೆಟಿಂಗು. ಸೊ ಎಲ್ಲ ಬರ್ತವೆ, ಡಿಸ್ಕಷನ್ ಮಾಡೋಣ. ಆಸ್ ಅ ಕಂಟೆಂಟ್ ಕ್ರಿಯೇಟರ್ ಯು ಹ್ಯಾವ್ ಟು ಕ್ರಿಯೇಟ್ ಆಲ್ ದೀಸ್ ಅಬೌವ್ ಸೋಷಿಯಲ್ ಮೀಡಿಯಾ ಅಕೌಂಟ್. ನೀವೇನಾದ್ರು ಸೋಷಿಯಲ್ ಮೀಡಿಯಾ ಅಕೌಂಟ್, ಸಪೋಸ್ ನೀವು ಕಂಟೆಂಟ್ ಕ್ರಿಯೇಟರ್ ಆಗ್ತೀನಪ್ಪ ಅಂದರೆ ಇವಷ್ಟು ಅಕೌಂಟು ಕ್ರಿಯೇಟ್ ಮಾಡಲೇಬೇಕು ಹೌದಾ. ಸೊ ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್ ಇವು 3 ಅಕೌಂಟ್ ಇರಲೇಬೇಕು. ನಿಮ್ದು ಸ್ಮಾರ್ಟ್ ಮೊಬೈಲ್ ಇದೆ ಅಂದರೆ 100% 3 ಅಕೌಂಟ್ ಇದ್ದೇ ಇರ್ತವೆ. ಯೂಟ್ಯೂಬ್ ಅಂತ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ,
ಅಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಇರುತ್ತೆ, ಅಕೌಂಟ್ನ ಕ್ರಿಯೇಟ್ ಮಾಡಿ ಜಸ್ಟ್ ವಿಡಿಯೋ ಪೋಸ್ಟ್ ಮಾಡೋದು ಅಷ್ಟೇ. ಮೊದಲಿನ ಥರ ಇಲ್ಲ, ಮೊದಲೆಲ್ಲ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಒಂದು ವಿಡಿಯೋನ ಮಾಡ್ತಿದ್ರು, ಹೌದಾ. ಸೊ ನೀವು ಯೂಟ್ಯೂಬ್ ಇದೆ ಅಂದ್ರೆ ಅದು ನಿಮ್ದು ಅಕೌಂಟ್ ಕ್ರಿಯೇಟ್ ಆಗಿಬಿಡುತ್ತೆ. ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಮುಗಿದೋಯ್ತು, ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಆದಾಗೆ. ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡೋದು, ವಿಡಿಯೋ ಅಪ್ಲೋಡ್ ಮಾಡೋದಷ್ಟೇ. ಸೊ ನೆಕ್ಸ್ಟ್ ಫೇಸ್ಬುಕ್ ಅಕೌಂಟ್ ಬೇಕಾದ್ರೆ ಎಕ್ಸ್ ಅಂತ ಬರುತ್ತಲ್ಲ, ಫೇಸ್ಬುಕ್ ಎಫ್ ಅಂತೇಳಿ ಇದ್ರಲ್ಲಿ ಪ್ಲೇಸ್ಟೋರಲ್ಲಿ ಬರುತ್ತೆ. ಫೇಸ್ಬುಕ್ ಅಂತ ಹೊಡೆದ್ರೆ ಸಾಕು, ಅದು ಬ್ಲೂ ಕಲರ್ ಇರುತ್ತೆ, ಅದು ನೀವು ಇನ್ಸ್ಟಾಲ್ ಮಾಡ್ಕೊಂಡು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಅಂದ್ರೆ ಫೇಸ್ಬುಕ್ ಯೂಸ್ ಮಾಡೋದು ಬೆಟರ್, ಯಾಕಂದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ರೆ ಆಟೋಮೆಟಿಕ್ ಫೇಸ್ಬುಕ್ಕಲ್ಲಿ ಹೋಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ನಿಮಗೆ. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ ಈ ಸ್ಟೂಡೆಂಟ್ಸ್ ಅಂತೂ ಫೇಸ್ಬುಕ್ ಅಂದ್ರೆ ಗೊತ್ತೇ ಇಲ್ಲ. ಆಕ್ಚುಲಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಕೊಂಡು ಫೇಸ್ಬುಕ್ನು ಎರಡು ಕೊಲಾಬ್ರೇಟ್ ಮಾಡ್ಕೋಬೋದು, ಎರಡು ಒಂದರಲ್ಲೇ ಮಾಡ್ಕೋಬೋದು. ಜಸ್ಟ್ ಇನ್ಸ್ಟಾಗ್ರಾಮ್ ವಿಡಿಯೋ ಪೋಸ್ಟ್ ಮಾಡಿದ್ರೆ ಸಾಕು, ಫೇಸ್ಬುಕ್ಕಲ್ಲಿ ಪೋಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಆಫ್ಟರ್ ಕ್ರಿಯೇಟಿಂಗ್ ಆಲ್ ಅಕೌಂಟ್, ಎಲ್ಲ ಅಕೌಂಟ್ ಕ್ರಿಯೇಟ್ ಮಾಡಿದಾದ್ಮೇಲೆ ಫಸ್ಟ್ ಯು ಹ್ಯಾವ್ ಟು 0 ಸಬ್ಸ್ಕ್ರೈಬ್. ಫಸ್ಟ್ ನಿಮ್ಗೆ ಕಾಮನ್ ಆಗಿ ಯಾವುದೋ ಅಕೌಂಟ್ ಕ್ರಿಯೇಟ್ ಮಾಡೋದು 0 ಸಬ್ಸ್ಕ್ರೈಬರ್ಸ್ 0 ಫಾಲೋವರ್ಸ್, ಹೌದಾ. ಸೊ ನೆಕ್ಸ್ಟ್ ಪೋಸ್ಟ್ ವಿಡಿಯೋಸ್ ಡೈಲಿ ಅಟ್ಲೀಸ್ಟ್ 1 ಶಾರ್ಟ್ ವಿಡಿಯೋ ಆ್ಯಂಡ್ 1 ಲಾಂಗ್ ವಿಡಿಯೋ, ಹೌದಾ. ಸೊ ನೀವು ಆದಷ್ಟು ವಿಡಿಯೋಸ್ನ ಡೈಲಿ ಅಪ್ಡೇಟ್ ಮಾಡ್ತಾನೆ ಇರಿ. ಆ್ಯಂಡ್ ಕಂಟೆಂಟ್ ಸಿಗಬೇಕಲ್ಲ ಸರ್ ಅಂತ ಇದ್ರೆ, ಕಂಟೆಂಟ್ ಸಿಗಬೇಕಪ್ಪ ಅಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. 100% ನಿಮಗೆ ರೆಗ್ಯುಲರ್ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಕಂಟೆಂಟ್ ಇದ್ದು ಯಾವ್ಯಾವ ಕಂಟೆಂಟ್ಸ್ ನಾವು ಚೂಸ್ ಮಾಡ್ಬೋದು, ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅಂತ ನಾನು ಈ ಕೋರ್ಸಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ, ಹೌದಾ. ಅದರಿಂದ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಪ್ರತಿಯೊಂದನ್ನು ನೀಟಾಗಿ ಹೇಳ್ತಾ ಹೋಗ್ತೀನಿ. ಸೊ ಕಂಟೆಂಟ್ ತುಂಬ ಇದಾವೆ, ಟಾಪಿಕ್ಸ್ ನೀವು ಹುಡ್ತಾ ಹೋದ್ರೆ ಎಷ್ಟಿದಾವೆ ಅಷ್ಟು ಬೇಕಾದ್ರೆ ಸಿಗ್ತಾವೆ. ಆದರೆ ನಿಮ್ಗೆ ಏನು ಮಾಡ್ತಾರೆ, ಅದನ್ನೆಲ್ಲ ಮಾಡ್ತಾರೆ. ಸೊ ನೋಡೋಣ ಏನೇನು ಟಾಪಿಕ್ಸ್ ಫ್ಯೂಚರಲ್ಲಿ ಹೇಳ್ತೀನಿ, ಹೌದಾ. ಈ ವಿಡಿಯೋದಲ್ಲಿ ಇಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಟಾಪಿಕ್ಸ್ ಯಾವ್ದನ್ನ ಚೂಸ್ ಮಾಡಿದ್ರೆ ಬೆಟರು, ನಮಗೆ ನಮ್ಮ ಕೈಲಿ ಯಾವ್ದು ಮಾಡ್ಲಿಕ್ಕೆ ಆಗುತ್ತೆ, ನಾವು ಸಪ್ರೇಟ್ ಡಿಫ್ರೆಂಟ್ ಟಾಪಿಕ್ಸ್ ಹೇಳ್ತೀನಿ. ನಿಮ್ಗೆ ಅದ್ರಲ್ಲಿ ಯಾವ್ದು ಚೂಸ್ ಆಗುತ್ತಲ್ಲ ಅದನ್ನ ನೀವು ಮಾಡ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಅಪ್ಲೋಡ್ 3 ಶಾರ್ಟ್ಸ್ ವಿಡಿಯೋಸ್ 3 ಟೈಮ್ಸ್ ಇಫ್ ಪಾಸಿಬಲ್, ಹೌದಾ. ಸೊ ಆದಷ್ಟು ಡೈಲಿ ಏನು ಮಾಡಿ 3 ವಿಡಿಯೋಸ್ ಅಪ್ಲೋಡ್ ಮಾಡಲೇಬೇಕು, ಶಾರ್ಟ್ ವಿಡಿಯೋಸ್. ಯಾಕಂದ್ರೆ ನಿಮಗೆ ಶಾರ್ಟ್ ವಿಡಿಯೋಸ್ ಇಂದ ಏನಾಗುತ್ತೆ, ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ, ಫಾಲೋವರ್ಸ್ ಸಿಗ್ತಾರೆ. ಸೊ ಪಾರ್ಟ್ 1 ಇದು ಕಂಪ್ಲೀಟ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಪಾರ್ಟ್ 2 ಡಿಸ್ಕ್ರಿಪ್ಷನ್ ಇರುತ್ತೆ, ಅದನ್ನ ನೀವು ನೋಡ್ಕೊಳ್ಳಿ. ಸೊ ಈ ತರ ಪಾರ್ಟ್ ಮಾಡಿ ಯಾಕೆ ಹಾಕ್ತೀನಿ ಅಂದ್ರಪ್ಪ ಅಂದ್ರೆ ಸೊ ಕನ್ಫ್ಯೂಷನ್ ಜಾಸ್ತಿ ಕ್ರಿಯೇಟ್ ಆಗಬಾರ್ದು. ಲಾಂಗ್ ವಿಡಿಯೋಸ್ ಆದ್ರೆ ನೋಡೋಕ್ಕೂ ಬೋರ್ ಆಗುತ್ತೆ. ಅದರಿಂದ ಒಂದು 8 ಮಿನಿಟ್ಸ್ 7 ಮಿನಿಟ್ಸ್ ವಿಡಿಯೋಸ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನಿಮಗೆ ಫಸ್ಟ್ ಟೈಮ್ ಏನೋ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ಥರ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಿ ಬರ್ತೀನಿ ಅಂದರೆ ಅವ್ರಿಗೆ 100% ಹೆಲ್ಪ್ ಆಗುತ್ತೆ. ಅವ್ರಿಗೆ ಅಂತ ಒಂದು ಟೆಲಿಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಜಾಯ್ನ್ ಆದರೂ ಕೂಡ ಅದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಎಲ್ಲರೂ ಫಸ್ಟ್ ಟೈಮ್ ಕಂಟೆಂಟ್ ಕ್ರಿಯೇಟರ್ಸ್ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ನಿಮಗೆ ನೀವು ಅವ್ರ ಚಾನಲ್ನ ಫಾಲೋ ಮಾಡ್ಕೋತಾ ಸಬ್ಸ್ಕ್ರೈಬ್ ಮಾಡ್ಬೋದು. ನೀವು ಅವ್ರ ಚಾನಲ್ನ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು 100% ನೀವು 1000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗ್ಬೋದು. ಆದ್ದರಿಂದ ಸೊ ಮಿಸ್ ಮಾಡೋಕೆ ಹೋಗಬೇಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಇದೆ ಟೆಲಿಗ್ರಾಮ್ದು, ಹೋಗಿ ಜಾಯ್ನ್ ಆಗಿ. ಸೊ ಇಷ್ಟು ಹೇಳ್ತಾ ಈ ಪಾರ್ಟ್ 1 ವಿಡಿಯೋ ಮುಗಿಸ್ತಾ ಇದ್ದೀನಿ. ಪಾರ್ಟ್ 2 ವಿಡಿಯೋ ಕಂಟಿನ್ಯೂ ನೆಕ್ಸ್ಟ್ ನೋಡಿ, ಡಿಸ್ಕ್ರಿಪ್ಷನ್ ಇದೆ.